ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಹೇಗೆ ಹಾಕೋದು ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಇಲ್ಲಿ ಇವಾಗ ಸೀಸನ್ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಒಳಗಡೆ ರಸ ಇರುವುದಿಲ್ಲ, ಸೊ ಅದಕ್ಕೆ ಮೇಲ್ಗಡೆ ಸಿಪ್ಪೆನ ಒರಟಾಗಿರುತ್ತೆ. ಅದಕ್ಕೆ ನಾನು ಇವಾಗ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಚೆನ್ನಾಗಿರುತ್ತೆ ನಿಂಬೆಹಣ್ಣು. ಇವಾಗ ಉಪ್ಪಿನಕಾಯಿ ಹಾಕಿದ್ರೆ ಬಾಳಿಕೆ ಬರುತ್ತೆ, ಅಂದರೆ ಭಾಳ ದಿವಸದವರೆಗೂ ಇಡಲಿಕ್ಕೆ ತಿನ್ನಲಿಕ್ಕೇನು ತುಂಬ ರುಚಿಯಾಗಿರುತ್ತೆ. ನಾನು ದಪ್ಪನು ನಿಂಬೆಕಾಯಿ ತೊಗೊಂಡಿದ್ದೀನಿ. ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೀವು ಒಂದರಲ್ಲಿ 2 ಆದರೂ ಮಾಡ್ಕೋಬೋದು, ಇಲ್ಲ 4 ಆದರೂ ಮಾಡ್ಕೋಬೋದು. ನಾನು ಅರ್ಧ ನಿಂಬೆಹಣ್ಣಿನಲ್ಲಿ 4 ಹೋಳು ಮಾಡ್ಕೋತಾ ಇದ್ದೀನಿ. ಹಾಗೆ ಬೀಜನ ಸಪ್ರೇಟಾಗಿ ತೆಗಿಬೇಕು. ಬೀಜ ಇದ್ದರೆ ಕಹಿಯಾಗಿ ಬರುತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ. ನಾನು ನಿಮಗೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಇದರಲ್ಲಿ ನೀವು 2 ಆದರೂ ಮಾಡ್ಕೋಬೋದು, ಭಾಳ ದೊಡ್ಡದಾಗಿ ಇರುತ್ತೆ. ಅದಕ್ಕೆ ನಾನು 4 ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಚೆನ್ನಾಗಿ ಎದ್ದಿರಬೇಕು, ರಸವಾಗಿರಬೇಕು, ಮ್ಯಾಲಿನ ಸಿಪ್ಪೆನೂ ಫ್ರೆಶ್ ಆಗಿರಬೇಕು. ಫ್ರೆಶ್ ಆಗಿದ್ದರೆ ನಿಂಬೆಹಣ್ಣು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿನ. ಇಲ್ಲ ಫ್ರೆಶ್ ಆಗಿರಲಿಲ್ಲ ಅಂದರೆ ಮೇಲಿನ ಸಿಪ್ಪೆ ಏನಿದೆಯಲ್ಲ ಅದು ಒರಟಾಗಿರೋದ್ರಿಂದ ಉಪ್ಪಿನಕಾಯಿ ಸರಿ ಬರುವುದಿಲ್ಲ. ನೋಡಿ, ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ. ಬೀಜನ ತೆಗಿಬೇಕು ನೀಟಾಗಿ. ಹೀಗೆ ಎಲ್ಲ ಕಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಇದನ್ನು ಕಟ್ ಮಾಡಿ ಇಟ್ಬಿಟ್ಟು ಇವಾಗ ಇದಕ್ಕೆ ಮಸಾಲೆ ಏನೇನು ಬೇಕು ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು 20ರಿಂದ 25 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ 4 ಲವಂಗ, 4 ಮೆಣಸು ತೊಗೊಂಡಿದ್ದೀನಿ. ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಿಂಬೆಹಣ್ಣು ಕಟ್ ಮಾಡಿಬಿಟ್ಟಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಜಾಸ್ತಿ ಬೇಕಾಗುತ್ತೆ ಇದಕ್ಕೆ, ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನು ಈಗ ನಾನು ಸಪ್ರೇಟಾಗಿ ಹೊರಗಡೆ ಇಟ್ಟಾಗನೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕುದಿಸ್ಬಿಟ್ಟು ಮಾಡ್ತಾ ಇರೋದು ನಾನು. ಈಸಿಯಾಗಿ ಬೇಕಾದ ತಕ್ಷಣ ಮಾಡಿಕೊಂಡು ತಿನ್ನುವಂಥ ನಿಂಬೆಹಣ್ಣು ಇದು, ಉಪ್ಪಿನಕಾಯಿದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಇವಾಗ ನೋಡಿದ್ರು ಬಾಯಲ್ಲಿ ನೀರು ಬರ್ತಾಯಿದೆ, ಆ ಥರ ಮಾಡ್ಕೋಬಹುದು ನೋಡಿ ಚೆನ್ನಾಗಿ. ಇವಾಗ ಎಲ್ಲ ಉಪ್ಪು ಮಿಕ್ಸ್ ಆದಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮಿಕ್ಸ್ ಆದಮೇಲೆ ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ kg ಹಾಕ್ಕೊಂಡಿರ್ಬೋದು, ಮೇ ಬಿ ಒಂದು ಅರ್ಧ kgನೂ ಅಷ್ಟೇ ಐತಿ. ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೂ ಕಡಿಮೆ ಹಾಕ್ಕೊಳ್ಳಿ. ಕುದಿಸುವಾಗ ನೋಡಿಬಿಟ್ಟು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀವು. ಆವಾಗ ಉಪ್ಪು ಮತ್ತು ಬೆಲ್ಲನ 2 ಮಿಕ್ಸ್ ಮಾಡಿ ನಾನು ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಇದನ್ನ ಎಲ್ಲನೂ ಉಪ್ಪು ಮತ್ತು ಬೆಲ್ಲನ ಕರಗಿಸ್ಬೇಕು ನೀಟಾಗಿ. ಕರಗಿಸಿ ಒಂದು ಅರ್ಧ ತಾಸು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕು ನಿಂಬೆಕಾಯಿ ಉಪ್ಪಿನಕಾಯಿನ. ಜಾಸ್ತಿ ಕುದಿಸ್ಬಾರ್ದು. ಜಾಸ್ತಿ ಕುದಿಸಿದ್ರೆ ಮೆತ್ತಗಾಗಿ ಬಿಟ್ಟಿರ್ತಲ್ಲ ಆಲ್ರೆಡಿ, ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಕಹಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿಬಿಟ್ಟು ಕುದಿಸಿ ಬೇಗ ತೆಗೆದ್ರೆ ನಿಂಬೆಹಣ್ಣಿನ ಮ್ಯಾಗಿನ ಸಿಪ್ಪೆ ನೀಟಾಗಿ ಬೆಂದಿರಲ್ಲ. ಸೊ ಇವಾಗ ನೋಡ್ತಿರ್ಬೋದು ನೀವು, ಚೆನ್ನಾಗಿ ಕರಗ್ತಾ ಇದೆ ಬೆಲ್ಲ ಮತ್ತು ಉಪ್ಪು. ನೀರು ಬರುತ್ತಲ್ಲ, ಇದು ಯಾವುದೇ ನೀರನ್ನು ಸಪ್ರೇಟ್ ಮಾಡಬಾರ್ದು. ಇದು ಇದರಲ್ಲೇ ಕುದಿಸ್ಕೋಬೇಕು. ನೀರನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು ಒಂದು ಅರ್ಧ ಗಂಟೆನ. ನೀವು ಬೇಗ ರೆಡಿ ಮಾಡ್ಕೋಬೇಕು ಉಪ್ಪಿನಕಾಯಿ ಈಸಿಯಾಗಿ, ಅಂದರೆ ಇದೇ ಪ್ರೊಸೆಸ್ ಮಾಡಿ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ. ತಿನ್ಬೇಕನ್ನಿಸಿದಾಗ ಮಾಡ್ಕೊಂಡು ತಿಂದ್ರೂ ಚಲೋ ಬರುತ್ತೆ ಇದು. ಇವಾಗ ನೋಡ್ತಿರ್ಬೋದು ನೀವು. ಇವಾಗ ಇದು ಉಪ್ಪು ಬೆಲ್ಲ ಕರಗಿದ ಮೇಲೆ ನೀರು ಥರ ಇದೆ ನೋಡಿ. ಇದು ಬೆಲ್ಲದ ಪಾಕ ಅಥವಾ ನೀರು 2 ಮಿಕ್ಸ್ ಆಗಿದೆ. ಉಪ್ಪು ಹಾಕಿರೋದ್ರಿಂದ ನಿಂಬೆಹಣ್ಣಿಂದು ಹುಳಿ ಬಿಡ್ತಾ ಇದೆ ಇದಕ್ಕೆ. ಇವಾಗ ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಸ್ವಲ್ಪ ಈ ಬುರುಗ್ ಬರ್ತಾ ಇರುತ್ತಲ್ಲ ಆವಾಗ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಗೆಯೇ
ಏಕೆಂದರೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದನ್ನು ಪಾಕ ಥರ ಬರೋವರೆಗೂ ಕುದಿಸ್ಕೋಬೇಕು ನೀಟಾಗಿ. ನೀವು ಬೆಲ್ಲ ಯಾವುದಾರ ಸ್ವೀಟ್ ಮಾಡುವಾಗ ಅಥವಾ ಯಾವುದಾರ ಏನಾದರೂ ಮಾಡುವಾಗ ಬೆಲ್ಲದ ಪಾಕ ಹೇಗೆ ಬರುತ್ತಲ್ಲ ಗಟ್ಟಿಯಾಗಿ, ಆ ರೀತಿ ಬರುತ್ತೆ. ಇದು ಒಂದು ಸ್ವಲ್ಪ ಕುದಿಸ್ಕೋಬೇಕು ನೀಟಾಗಿ, ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ, ನೀವು ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ. ಕನ್ಸಿಸ್ಟೆನ್ಸಿನೂ ಸ್ವಲ್ಪ ಕಡಿಮೆ ಆಗಿದೆ, ನೋಡ್ತಿರ್ಬೋದು ನೀವು. ಇವಾಗ ನೋಡಿ, ಇನ್ನೂ ಸ್ವಲ್ಪ ಕುದಿಸ್ಕೋಬೇಕು, ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಇವಾಗ ನಾನು ಸ್ವಲ್ಪ ಅರ್ಧ ಆದಮೇಲೆ, ಅರ್ಧ ಅಂದರೆ ಒಂದು 20 ನಿಮಿಷ ಆದಮೇಲೆ ನಾನು ಕೆಂಪು ಖಾರನ ಹಾಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಖಾರನ. ರುಚಿಗೆ ತಕ್ಕಷ್ಟು ಖಾರ ಹಾಕೋಬೇಕು. ಜಾಸ್ತಿ ಖಾರ ಆದರೆ ಉಪ್ಪಿನಕಾಯಿ ಖಾರ ಇರುತ್ತೆ. ಹುಳಿ, ಖಾರ, ಉಪ್ಪು ಮತ್ತು ಬೆಲ್ಲ ಎಲ್ಲನೂ ಒಂದೇ ರೀತಿಯಲ್ಲಿ ಇರಬೇಕು, ಒಂದೇ ಸಮ ಬರಬೇಕು. ಆ ರೀತಿ ಮಾಡ್ಕೋಬೇಕು. ಇವಾಗ ಖಾರ ಹಾಕಿದ್ಮೇಲೆ ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡ್ತಿರ್ಬೋದು ನೀವು, ಈ ಥರ ಕುದೀತಾ ಇದೆ, ನೋಡ್ತಿರ್ಬೋದು ನೀವು. ಇವಾಗ ಪಾಕ ಆಗ್ತಾ ಇದೆ, ಹಾಗೆ ಕುದ್ಕೊಂಡು ಚೆನ್ನಾಗಿ ಕುದೀತಾ ಇದೆ, ಹಾಗೆ ಪಾಕ ಥರನೂ ಬರ್ತಾ ಇದೆ. ಇವಾಗ ನಾನು ಹುರಿದಿದ್ನೆಲ್ಲ ಮಸಾಲೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಇವಾಗ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಡೋಣ ಗ್ಯಾಸ್ನ. ನೋಡ್ತಿರ್ಬೋದು ನೀವು, ಪಾಕ ಥರ ಬಂದಿದೆ ಇವಾಗ ಉಪ್ಪಿನಕಾಯಿದು. ಒಂದು ಸ್ವಲ್ಪ ಕುದಿಸ್ಬಿಟ್ಟು ಹಾಕಿಬಿಡೋಣ. ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡಿ ತಣ್ಣಗಾಗೋವರೆಗೂ ಸಪ್ರೇಟಾಗಿ ಇಡಬೇಕು. ಇವಾಗ ಮೆಂತ್ಯ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಯಾಕಂದರೆ ಕಹಿ ಬಿಡುತ್ತೆ ಮೆಂತ್ಯಲ್ಲಿದ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಂದು ಸ್ವಲ್ಪ ಬುರು ಹೋಗುವವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ. ತಣ್ಣಗಾದ್ಮೇಲೆ ಬಾಕ್ಸಿಗೆ ಹೋಗಬೇಕು. ನೋಡಿ ಉಪ್ಪಿನಕಾಯಿ ಆ ಥರ ಲಾಸ್ಟಲ್ಲಿ ನೋಡ್ರಲ್ಲ, ಆವಾಗ ಗ್ಯಾಸ್ ಆಫ್ ಮಾಡಿದ್ದು ನಾನು. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದ್ದು ಬಂದಿದೆ ಅಂತ. ಬೆಲ್ಲದ ಪಾಕ ನೋಡಿ ಯಾವ ರೀತಿ ಬಂದಿದೆ ಅಂತ, ಗಟ್ಟಿಯಾಗಿ ಈ ರೀತಿಯಾಗಿ ಬರಬೇಕು. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೋಡಬೇಡಿ, ನಾನು ಇಲ್ಲಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಡ್ತಾ ಇದ್ದೀನಿ. ಇದು ಬಾಕ್ಸ್ ಹಸಿಯಾಗಿ ಇರಬಾರ್ದು, ಅಂದರೆ ಹಸಿ ಇದ್ದರೆ ಭಾಳ ದಿನವರೆಗೂ ಉಪ್ಪಿನಕಾಯಿ ಹೋಗೋದಿಲ್ಲ. ಇವಾಗ ನಾನು ಅದು ಬಾಕ್ಸ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಒರೆಸ್ಬಿಟ್ಟು ಆರಿದ ಮೇಲೆ ನಾನು ಹಾಕೋತಾ ಇದ್ದೀನಿ. ಈ ರೀತಿ ನೀವು ಮಾಡಿಟ್ಕೊಳ್ಳಿ. ಉಪ್ಪಿನಕಾಯಿ ಊಟಕ್ಕೆ ಉಪ್ಪಿನಕಾಯಿ ಯೂಸ್ ಆಗುತ್ತೆ, ಅದಕ್ಕೆ ಈ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.